ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಏನು ಪ್ಲೇಸ್ಟೋರ್ ಇರುತ್ತೆ, ಆ ಪ್ಲೇಸ್ಟೋರಲ್ಲಿ ಟೋಕನ್ ಪಾಕೆಟ್ ಅಂತ ನೀವು ಸರ್ಚ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. TOKENPOKET ಟೋಕನ್ ಪಾಕೆಟ್ ಅಂತ. ಸೊ ಇಲ್ಲಿ ಮೊದಲನೇದು. ಸೊ ಇದು ನಿಮಗೆ ಟೋಕನ್ ಪಾಕೆಟ್ TP ಅಂತ ಒಂದು ಬ್ಲೂ ಕಲರ್ ಅಲ್ಲಿ ಲೋಗೋ ಇರುತ್ತೆ. ಅದನ್ನ ನೀವು ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಆಯ್ತು. ಸ್ಟೆಪ್ 2 ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಜೆಕ್ಟ್ ಅಲೋ ಅಂತ ಬರುತ್ತೆ, ಅಲೋ ಮಾಡ್ಕೊಳ್ಳಿ. ಇದಾದ ನಂತರ ಐ ಹ್ಯಾವ್ ಅನ್ ಅಕೌಂಟ್, ನೋ ಅಕೌಂಟ್ಸ್ ಅಂತ ಬಂದಿದೆ. ನಿಮ್ಮ ಬಳಿ ಆಲ್ರೆಡಿ ಅಕೌಂಟ್ ಇದ್ದು ಏನಾದರೂ ಡಿವೈಸ್ ಮಿಸ್ ಆಗಿ ಅಥವಾ ಡಿಲೇಟ್ ಆಗಿದ್ರೆ ಐ ಹ್ಯಾವ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬಹುದು. ನಿಮ್ಮ ಹತ್ರ 12 ಕೀ ಪರ್ಸ್ ಅನ್ನೋದು ಇದ್ರೆ. ಹೊಸದಾಗಿ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋ ಅಕೌಂಟ್ ಕ್ರಿಯೇಟ್ ನೌ ಅಂತ ಹೇಳ್ಬಿಟ್ಟು ಎರಡನೇದು ಕೆಳಭಾಗದಲ್ಲಿರ್ತಕ್ಕಂಥದ್ದನ್ನ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ ಮಾಸ್ಟರ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಇಲ್ಲಿ ABC@1234 ಅಂತ ಸೆಟ್ ಮಾಡ್ತಾ ಇರ್ತೀನಿ. ABC@1234. ಸೊ ನಿಮ್ಮ ಒಂದು ಪಾಸ್ವರ್ಡ್ ಅನ್ನೋದು ಎರಡು ಕೆಳಗಡೆ ಮೇಲ್ಗಡೆ ಎರಡು ಒಂದೇ ರೀತಿಯಾಗಿರ್ಬೇಕು. ವಿಶೇಷವಾಗಿ ಈ ಒಂದು ಪಾಸ್ವರ್ಡ್ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಿಮಗೆ ನೆನಪಿರ್ತಕ್ಕಂಥ ಪಾಸ್ವರ್ಡ್ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ನೀವು ಪಾಸ್ವರ್ಡ್ ಅನ್ನೋದು ಹಾಕಿದ ನಂತರ ಬಾಟಮ್ ಅಲ್ಲಿ ಕೆಳಗಡೆ ರೀಡ್ ಅಂಡ್ ಅಗ್ರಿ ಹತ್ರ ನೀವು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಅಂತ ಕೊಡಿ. ಒನ್ಸ್ ನೀವು ಕನ್ಫರ್ಮ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ನೆಟ್ವರ್ಕ್ ಅಂತ ನಮಗೆ ಬರುತ್ತೆ. ಸೊ ಇಲ್ಲಿ ನೀವು ಒಂದು ಸಿಂಗಲ್ ನೆಟ್ವರ್ಕ್ ಕೆಳಭಾಗದಲ್ಲಿ ನೀವು ಬರಬೇಕಾಗುತ್ತೆ. ಏನು HD ವಾಲೆಟ್, ಮಲ್ಟಿಸಿಗ್ ವಾಲೆಟ್, ಹಾರ್ಡ್ವೇರ್ ವಾಲೆಟ್, ಬಿಟ್ಕಾಯಿನ್, ಇಥೇರಿಯಂ, BNB ಚೈನ್. ನಮಗೆ ಬೇಕಾಗಿರತಕ್ಕಂಥ ನೆಟ್ವರ್ಕ್ BNB ಚೈನ್ ಅನ್ನೋದು ನೀವು ಆಯ್ಕೆ ಮಾಡ್ಕೋಬೇಕು. ಈ ಆಯ್ಕೆ ಮಾಡಿದ ನಂತರ ನೆಕ್ಸ್ಟ್ ಕ್ರಿಯೇಟ್ ಎ BNB ಚೈನ್ ವಾಲೆಟ್ ಅಂತ ಬರುತ್ತೆ. ಇಲ್ಲಿ ವಾಲೆಟ್ ನೇಮು ನೀವು ಮೆನ್ಷನ್ ಮಾಡ್ಕೋಬೇಕು. ಸೊ ನಿಮ್ಮ ಹೆಸರು ಹಾಕೊಳ್ಳಿ ಇಲ್ಲಿ. ಸೊ ಉದಾಹರಣೆಗೆ ನಾನು ಹೇರೆಕ್ಸ್ ಅಂತ ಹಾಕ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ನಿಮ್ಮ ಹೆಸರು ನೀವು ಸೆಟ್ ಮಾಡಿಕೊಂಡು ನಂತರ ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ನೆಕ್ಸ್ಟ್ ಸ್ಟೆಪ್ಗೆ ಹೋದ ನಂತರ ಇಲ್ಲಿ ನಿಮಗೆ ಒಂದು ಬ್ಯಾಕಪ್ ಪರ್ಸ್ ಅನ್ನೋದು ಕೀಪ್ ವಾಲೆಟ್ ಸೇಫ್ ಅಂದ್ರೆ ನಿಮ್ಮ ವಾಲೆಟ್ಗೆ ಸೇಫ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬ್ಯಾಕಪ್ಗೋಸ್ಕರ ನಿಮಗೆ ಸಜೆಸ್ಟೆಡ್ ಮಾಡ್ತಾ ಇರುತ್ತೆ. ಇಲ್ಲಿ 12 ಸೀಡ್ಸ್ ಅನ್ನೋದು ಕೊಡುತ್ತೆ. ಸೊ ಅದಕ್ಕೆ ನೀವು ಮಾಡ್ಬೇಕಂದ್ರೆ ಜನರೇಟ್ ಮೆನಮೊನಿಕ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ 12 ಪದಗಳನ್ನೋದು ನಿಮ್ಗೆ ಶೋ ಅಪ್ ಆಗುತ್ತೆ ಇಲ್ಲಿ. ಸೊ ಆಕ್ಚುಲಿ ಇದು ಸೆಕ್ಯೂರಿಟಿ ರೀಸನ್ ಇಲ್ಲಿ ಕಾಣ್ತಾ ಇಲ್ಲ. ಜಸ್ಟ್ ನಿಮ್ಗೆ ಈ ಸ್ಟೆಪ್ ಅಲ್ಲಿ ಬ್ಯಾಕಪ್ ರಿಕವರಿ ಪರ್ಸ್ ಅನ್ನೋದು ಬರುತ್ತೆ. ಅಲ್ಲಿ ಟ್ಯಾಪ್ ಟು ಡಿಸ್ಪ್ಲೇ ರಿಕವರಿ ಪರ್ಸ್ ಅಂತ ಬರುತ್ತೆ, ರೆಡ್ ಕಲರ್ ಅಲ್ಲಿ ಒಂದು ಸಿಂಬಲ್. ಅದನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ 12 ಪದಗಳು ಕಾಣುತ್ತೆ. 1 2 3 4 ಅಥವಾ 12 ಬರುತ್ತೆ. ಸೊ ಅದರಲ್ಲಿ ನೀವು ಒಂದನೇದ್ರಲ್ಲಿ ಏನು ವರ್ಡ್ ಇದೆ, ಎರಡನೇದ್ರಲ್ಲಿ ಏನು ವರ್ಡ್ ಇದೆ ಅದು ನೀಟಾಗಿ ನೀವು ಒಂದ್ ಕಡೆ ಬರ್ದಿಟ್ಕೋಬೇಕು. ಸೊ ಇದು ಯಾಕಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಈ 12 ಪರ್ಸ್ ಅನ್ನೋದು. ಇದನ್ನ ನೀಟಾಗಿ ಒಂದ್ ಕಡೆ ಬರ್ದಿಟ್ಕೊಂಡು ತದನಂತರ ಅದೇ ನೀವು ಬರ್ದಿಟ್ಕೊಂಡಿರ್ತಕ್ಕಂಥದ್ದನ್ನ ಮತ್ತೆ ನಿಮ್ಗೆ ಅಲ್ಲಿ ಪೇಸ್ಟಿಗೆ ಕೇಳುತ್ತೆ. ಸೊ ನೀವು ಬರ್ದಿಟ್ಕೊಂಡಿರ್ತದನ್ನ 1ರಲ್ಲಿ ಏನಿತ್ತು, 2ರಲ್ಲಿ ಏನಿತ್ತು ಅದನ್ನ ನೀವು ಮತ್ತೆ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಥವಾ ನೀವು ಕಾಪಿ ಅಂತ ಮಾಡಿಕೊಂಡು ಕಾಪಿಯನ್ನು ಪೇಸ್ಟ್ ಮಾಡ್ಬೋದಾಗಿದೆ. ನೋಡಿ ಈಗ ಇಲ್ಲಿ ಕಾಣ್ತಾ ಇದೆ 1 2 3 ಅಥವಾ 12 ಅಂತ ಕಾಣ್ತಾ ಇದೆ. ಕೆಳಗಡೆ ನಮ್ಗೆ ಅದರಲ್ಲೂ ಬದಲಾಗಿರುತ್ತೆ ಆ ವರ್ಡ್ಸ್. ಈಗ 1ರಲ್ಲಿ ಯಾವ ವರ್ಡ್ ಇತ್ತು, 2ರಲ್ಲಿ ಯಾವ ವರ್ಡ್ ಇತ್ತು ಅಂತ ನಾವು ಟೈಪ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥದ್ದು. ನೋಡಿ 1ರಲ್ಲಿ ಫ್ರೇಮು, 2ರಲ್ಲಿ ಗ್ಲೋರಿ, 3ರಲ್ಲಿ ಹಾಲಿಡೇ ಅಂತ ಇತ್ತು. ಸೊ ಅದನ್ನ ಪೇಸ್ಟ್ ಮಾಡಿ ನೀವು ಅದೇ ರೀತಿ ಬರ್ಕೊಂಡಿರ್ತಕ್ಕಂಥದ್ದನ್ನ ಇಲ್ಲಿ ಮಾಡಿಬಿಟ್ಟು ಜಸ್ಟ್ ಕನ್ಫರ್ಮ್ ಅಂತ ಕೊಡ್ಬೇಕಾಗುತ್ತೆ. ಕನ್ಫರ್ಮ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಮಾಡಿದ ನಂತರ ನಮ್ಗೆ ಬೈ ಡಿಫಾಲ್ಟ್ ಇಥೇರಿಯಂ ಅಂತ ಬರುತ್ತೆ. ಇಲ್ಲಿ ಲಾಂಗ್ ಪ್ರೆಸ್ ಸೆಟ್ ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಕ್ ಮಾಡ್ತಾ ಹೋಗಿ. ಒನ್ಸ್ ನೀವು ಇದೆಲ್ಲ ಕ್ಲಿಕ್ ಮಾಡ್ತಾ ಹೋದಾಗ ನಿಮ್ಮ ವಾಲೆಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದು ನೀವು ವಾಲೆಟ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ನೀವು ಈಗ BNB, USDC, USDT ಅನ್ನೋದು ನಿಮಗೆ ಇಲ್ಲಿ ಕೆಲವೊಂದು ಅಸೆಟ್ ತೋರಿಸ್ತಾ ಇದೆ. ಇಲ್ಲಿ ಈಗ URX ಅಸೆಟ್ ಅನ್ನೋದು ನೀವು ಆ್ಯಡ್ ಮಾಡ್ಕೋಬೇಕು, ಮೊದಲನೇ ಒಂದು ಸ್ಟೆಪ್. ಇಲ್ಲಿ ನೀವೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಈಗ BNB ಅದೇ ರೀತಿಯಲ್ಲಿ ನಾವು ನೋಡಿದಾಗ ಅಲ್ಲಿ 0 ಅಂತ ಇದೆ. ಆ 0 ಮೇಲೆ ಒಂದು ಪ್ಲಸ್ ಬಟನ್ ಇದೆ.
ಆ ಪ್ಲಸ್ ಬಟನ್ ಅನ್ನೋದು ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಹೋಮ್ ಟೋಕನ್, ಮೈ ಟೋಕನ್ಸ್, ಕಸ್ಟಮ್ ಟೋಕನ್ ಅಂತ ಬರುತ್ತೆ. ನೀವು ಕಸ್ಟಮ್ ಟೋಕನ್ ಅನ್ನೋದು ಆಯ್ಕೆ ಮಾಡ್ಕೋಬೇಕು. ಆ್ಯಡ್ ಟೋಕನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಅಕೌಂಟ್ ಇನ್ಪುಟ್ ಟೋಕನ್ ಕಾಂಟ್ರಾಕ್ಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೀವು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಅನ್ನೋದು ಆ್ಯಡ್ ಮಾಡಬೇಕು. ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ AERUXX.com ARX.com ಅಲ್ಲಿ ನೀವು ಬರಬೇಕಾಗುತ್ತೆ ವೆಬ್ಸೈಟ್ಗೆ. ಸೊ ಅಲ್ಲಿ ನಿಮ್ಮ ವೆಬ್ಸೈಟ್ ಅನ್ನೋದು ಸೊ ಇದು ARX.com ವೆಬ್ಸೈಟ್, AERUXX.com. ಗೂಗಲಲ್ಲಿ ನೀವು ಬ್ರೌಸ್ ಮಾಡಿ, ಗೂಗಲ್ ಬ್ರೌಸ್ ಮಾಡಿದಾಗ AERUXX.com ಅಂತ ಬರುತ್ತೆ. ಸೊ ಅಲ್ಲಿ ನೀವು ಕಾಂಟ್ರಾಕ್ಟ್ ಅಡ್ರೆಸ್ ಅಂತ ಬಾಟಮ್ ಅಲ್ಲಿ ಇರುತ್ತೆ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಇದನ್ನ ಕಾಪಿ ಮಾಡಿಕೊಂಡು ತದನಂತರ ನೀವು ಬ್ಯಾಕ್ ಏನು ಟೋಕನ್ ಪಾಕೆಟ್ಗೆ ಬಂದು ಇಲ್ಲಿ ಇನ್ಪುಟ್ ಟೋಕನ್ ಕಾಂಟ್ರಾಕ್ಟ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ನೀವು ಪೇಸ್ಟ್ ಮಾಡಿ ಜಸ್ಟ್ ಸಿಂಬಲ್ ಕೆಳಗಡೆ ಟಚ್ ಮಾಡಿ ನಿಮಗೆ ಟೋಕನ್ ಇಂಪೋರ್ಟ್ ಆಗುತ್ತೆ. ಸೊ ಏನು ಯುವರೆಕ್ಸ್ ಟೋಕನ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಆ್ಯಡ್ ಆದ್ಮೇಲೆ ನೋಡಿ ನಿಮಗೆ ಯುವರೆಕ್ಸ್ 18 ಅಂತ ಬರುತ್ತೆ. ಜಸ್ಟ್ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟಿದ ನಂತರ ನಿಮಗೆ ಹ್ಯಾಡ್ ಆಗುತ್ತೆ, ಸಕ್ಸಸ್ಫುಲ್ ಆಗಿ ಹ್ಯಾಡ್ ಆಗುತ್ತೆ. ಹ್ಯಾಡ್ ಆದ ನಂತರ ಬ್ಯಾಕ್ ಬಂದ್ಬಿಡಿ ನೀವು. ಸೊ ಬ್ಯಾಕ್ ಬಂದಾಗ ನಿಮಗೆ ಹೋಮ್ ಪೇಜಿಗೆ ಬರ್ತೀರಾ. ಈಗ ನೋಡಿ BNB USDT. ಸೊ ಇದರ ಕೆಳಭಾಗದಲ್ಲಿ ಒಂದು 0 ಆಗಿದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಯುವರೆಕ್ಸ್ ಅಂತ ಬಂದ್ಬಿಡುತ್ತೆ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ತದನಂತರ ನಾವು ಏನು ಮಾಡಬೇಕು, ಈಗ ಇಲ್ಲಿ ಜಾಯ್ನಿಂಗ್ ಮಾಡ್ಕೋಬೇಕು, ಅಂದರೆ ನಾವು ರಿಜಿಸ್ಟರ್ ಮಾಡಬೇಕು ಏರೆಕ್ಸ್ ಜೊತೆಗೆ. ಆ ಏರೆಕ್ಸ್ ಜೊತೆಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಸ್ಪಾನ್ಸರ್ ID ಅನ್ನೋದು ಇರಬೇಕು. ಅಂದರೆ ನಿಮ್ಗೆ ಯಾರು ರೆಫರ್ ಮಾಡ್ತಾ ಇದ್ದಾರೆ ಅವರ ಒಂದು ರೆಫರಲ್ ಲಿಂಕ್ ಅನ್ನೋದು ಇರಬೇಕಾಗುತ್ತೆ. ಆ ರೆಫರಲ್ ಲಿಂಕ್ ಅನ್ನೋದು ಇದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಹೋಮ್ ಪೇಜಲ್ಲಿ ಕೆಳಭಾಗದಲ್ಲಿ ನಿಮಗೆ ಅಸೆಟ್, ಮಾರ್ಕೆಟ್, ಟ್ರೇಡ್, ಡಿಸ್ಕವರ್ ಅಂತ ಇರುತ್ತೆ. 4ನೇದು ಆ ಡಿಸ್ಕವರ್ ಅನ್ನೋದು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಬ್ರೌಸರ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಬ್ರೌಸರ್ ಸರ್ಚ್ ಟೋಕನ್ಸ್ ಅನ್ನೋ ಒಂದು ಭಾಗದಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ರೆಫರಲ್ ಲಿಂಕ್ ಯಾರು ನಿಮ್ಮ ಸ್ನೇಹಿತರು ಕಳಿಸಿರ್ತಾರಲ್ಲ ಅದನ್ನ ಪೇಸ್ಟ್ ಮಾಡಬೇಕು. ಈಗ ಉದಾಹರಣೆಗೆ ನಾನು ಒಂದು ರೆಫರಲ್ ಲಿಂಕ್ ಅನ್ನೋದು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ರೆಫರಲ್ ಲಿಂಕ್ ಅನ್ನೋದು ನಾನು ತಗೊಳ್ತಾ ಇದ್ದೀನಿ. ಸೊ ಇದು ಕಾಪಿ ಮಾಡ್ತಾ ಇದ್ದೀನಿ. ಈಗ ಕಾಪಿ ಮಾಡಿ ಸೊ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಈ ಬ್ರೌಸರ್ ಭಾಗದಲ್ಲಿ ನೀವು ಪೇಸ್ಟ್ ಮಾಡಬೇಕು. ಒನ್ಸ್ ಪೇಸ್ಟ್ ಮಾಡಿದ ತಕ್ಷಣ ಗೋ ಟು ವೆಬ್ಸೈಟ್ ಅಂತ ಬರುತ್ತೆ. ಸೊ ಇಲ್ಲಿ ವೆಬ್ಸೈಟ್ನ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಒನ್ಸ್ ನೀವು ಕಂಟಿನ್ಯೂ ಕೊಟ್ಟಿದ ನಂತರ ನಿಮಗೆ ಏನು ಈ ರಿಜಿಸ್ಟ್ರೇಷನ್ ಫಾರ್ಮ್ ಒಂದು ಓಪನ್ ಆಗುತ್ತೆ. ಬೈ ಡಿಫಾಲ್ಟ್ ನಿಮ್ಮ ಅಕೌಂಟ್ ಅದಕ್ಕೆ ಕನೆಕ್ಟ್ ಆಗ್ತಾ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ ಮೇಲೆ ಸ್ಪಾನ್ಸರ್ ID ಕಾಣುತ್ತೆ, ಅವರ ನೇಮ್ ಕಾಣುತ್ತೆ. ಕೆಳಭಾಗದಲ್ಲಿ ನೇಮ್ ಅಂತ ಇರುತ್ತೆ. ಆ ನೇಮ್ ಪ್ಲೇಸ್ ಅಲ್ಲಿ ನಿಮ್ಮ ನೇಮ್ ಅನ್ನೋದು ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ನಾನು ಉದಾಹರಣೆಗೆ ಏರೆಕ್ಸ್ ಅಂತ ನೇಮ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಮತ್ತೆ ಮೊಬೈಲ್ ನಂಬರ್. ಸೊ ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಆ ಮೊಬೈಲ್ ನಂಬರ್ ಅನ್ನೋದು ನೀವು ಹಾಕ್ಬೇಕಾಗುತ್ತೆ. ನಾನು ಒಂದು ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ಮತ್ತೆ ನೀವು ಏನು ಮೇಲ್ ಐಡಿ ಅನ್ನೋದು ನೀವು ಎಕ್ಸಾಕ್ಟ್ಲಿ ಅಲ್ಲಿ ಮೇಲ್ ಐಡಿ ಆಗ್ತಕ್ಕಂಥದ್ದು ನೀವು ಹಾಕ್ಬೇಕಾಗುತ್ತೆ. ಒನ್ಸ್ ನೀವು ಮೇಲ್ ಐಡಿ ಹಾಕಿದ ನಂತರ ಸೆಂಡ್ OTP ಅಂತ ನೀವು ಸೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಂಡ್ OTP. ಈಗ ಈ OTP ಅನ್ನೋದು ನೀವೇನು ಮೇಲ್ ID ಕೊಟ್ಟಿರ್ತೀರಾ ಅಲ್ಲಿ ಹೋಗಿರುತ್ತೆ. ಆ ಭಾಗಕ್ಕೆ ನಾವು ಈಗ ಬರೋಣ, ಜಿಮೇಲ್ಗೆ ಬರೋಣ. ಸೊ ಇಲ್ಲಿ ಮೇಲಿಗೆ ಬಂದಾಗ ನೀವು ಇಲ್ಲಿ ನೋಡಿ ಇಲ್ಲಿ OTP ಇಲ್ಲಿ ಬಂದ್ಬಿಟ್ಟಿರುತ್ತೆ, ಅಥವಾ ಸ್ಪ್ಯಾಮ್ ಅಲ್ಲಿ ನೀವು ನೋಡಿ. ಇನ್ ಕೇಸ್ ಹೋಮ್ ಪೇಜಲ್ಲಿ ಬಂದಿಲ್ಲ ಅಂದ್ರೆ ನೀವು ಸ್ಪ್ಯಾಮ್ ಅಲ್ಲಿ ನೋಡಬೇಕು. ಹೋಮ್ ಪೇಜಲ್ಲಿ ಬಂದಿದ್ರೆ ನಿಮಗೆ ಆಲ್ರೆಡಿ ಹೋಮ್ ಪೇಜಲ್ಲಿ ನೀವು ನೋಡ್ಕೋಬಹುದು. ಸೊ ಇಲ್ಲಿ ಏರೆಕ್ಸ್ OTP ಅನ್ನೋದು ಬಂದಿದೆ. ಸೊ ಈ ಒಂದು OTP ಅನ್ನು ಕಾಪಿ ಮಾಡಿಕೊಂಡು ನಾವು ಪೇಸ್ಟ್ ಮಾಡಿ ರಿಜಿಸ್ಟರ್ ಸಿಂಪಲ್. ಸೊ ಈಗ ರಿಜಿಸ್ಟರ್ ಆಗಿ ಇಲ್ಲಿ ನಮ್ಮ ಡ್ಯಾಶ್ ಬೋರ್ಡ್ ಅನ್ನೋದು ಸಿಂಪಲ್ ವೇಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಇದಾದ ನಂತರ ನಿಮಗೆ ಇಲ್ಲಿ ರೆಫರಲ್ ಲಿಂಕ್ ಇರುತ್ತೆ. ರೆಫರಲ್ ಲಿಂಕ್ ಕಾಪಿ ಮಾಡಿಕೊಂಡು ನೀವು ಬೇರೊಬ್ಬರಿಗೆ ನೀವು ಮಾಡ್ಬೋದು. ಇದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನೋದು. ಈಗ ಇಲ್ಲಿ ನೀವು ಆಕ್ಟಿವೇಶನ್ ಮಾಡೋದು ಹೇಗೆ? ಈಗ ರಿಜಿಸ್ಟರ್ ಆಯಿತು, ಫ್ರೀ ರಿಜಿಸ್ಟ್ರೇಷನ್ ಆಯಿತು, ಇದನ್ನ ಆಕ್ಟಿವೇಶನ್ ಮಾಡೋದು ಹೇಗೆ? ಸೊ ಸಿಂಪಲ್ ಪ್ರೋಸೆಸ್ ಆಕ್ಟಿವೇಶನ್ ಮಾಡ್ತಕ್ಕಂಥದ್ದು. ಇಲ್ಲಿ ಯುವರೆಕ್ಸ್ ಏನಿದೆ, ಯುವರೆಕ್ಸ್ಗೆ ಫಂಡ್ ಆಡ್ ಮಾಡಬೇಕು. ಫಂಡ್ ಆಡ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಸ್ನೇಹಿತರ ಹತ್ರ ಯಾರ ಹತ್ರ ಆದ್ರೆ P2P ಯುವರೆಕ್ಸ್ ಕಾಯಿನ್ ತಗೋಬಹುದು, ಅಥವಾ ನೀವೇ ನೇರವಾಗಿ ಸಹ ಖರೀದಿ ಮಾಡ್ಬೋದು. ನೇರವಾಗಿ ಖರೀದಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಒಂದು ARX.com ಇದ್ರಲ್ಲಿ ಹೋಗಿ ಬೈ ಯುವರೆಕ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ ವಾಲೆಟ್ ಅನ್ನೋದು ಕನೆಕ್ಟ್ ಮಾಡಿ ಅಲ್ಲಿಂದ ಬೈ ಮಾಡ್ಬೋದು. ಅಥವಾ ಸಿಂಪಲ್ ಆಗಿ ನಿಮ್ಮ ಸ್ನೇಹಿತರ ಹತ್ರ ಯಾರ ಹತ್ರ ಇದೆ ಅವ್ರ ಹತ್ರ ತಗೊಂಡು ಸೊ ಜಸ್ಟ್ ನೀವು ಯುವರೆಕ್ಸ್ ಅನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ರಿಸೀವ್ ಅನ್ನೋದು ಬರುತ್ತೆ. ಈ ರಿಸೀವ್ ಅಡ್ರೆಸ್ ಅನ್ನೋದು ಕ್ಲಿಕ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ ಇದು ಒಂದು ಏನು
ಈ ಕಾಪಿ ಅಡ್ರೆಸ್ ಅಂತ ಕಾಪಿ ಇರುತ್ತೆ, ಅದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ನೀವು ಕಳಿಸ್ಬೇಕಾಗುತ್ತೆ. ಇದನ್ನ ಕಳಿಸಿದ ನಂತರ ಅವರು ನಿಮ್ಮ ವಾಲೆಟ್ಗೆ ಏನಿದೆ ಅದನ್ನ ಅಮೌಂಟ್ ಹಾಕ್ತಾರೆ. ಅಮೌಂಟ್ ಆದ ನಂತರ ನೀವು ಆಕ್ಟಿವೇಶನ್ಗೆ ಹೋಗಿ ಆಕ್ಟಿವೇಶನ್ ಅನ್ನೋದು ಮಾಡ್ಕೋಬಹುದು. ಅದನ್ನ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದು ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ನೋಡೋಣ. ಇಲ್ಲಿ ಯುವರೆಕ್ಸ್ ಏನಿದೆ, ಯುವರೆಕ್ಸ್ಗೆ ಫಂಡ್ ಆಡ್ ಮಾಡಬೇಕು. ಫಂಡ್ ಆಡ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಸ್ನೇಹಿತರ ಹತ್ರ ಯಾರ ಹತ್ರ ಆದ್ರೆ P2P ಯುವರೆಕ್ಸ್ ಕಾಯಿನ್ ತಗೋಬಹುದು, ಅಥವಾ ನೀವೇ ನೇರವಾಗಿ ಸಹ ಖರೀದಿ ಮಾಡ್ಬೋದು. ನೇರವಾಗಿ ಖರೀದಿ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ನೀವು ಒಂದು arex.com ಇದ್ರಲ್ಲಿ ಹೋಗಿ ಬೈ ಯುವರೆಕ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ ವಾಲೆಟ್ ಅನ್ನೋದು ಕನೆಕ್ಟ್ ಮಾಡಿ ಅಲ್ಲಿಂದ ಬೈ ಮಾಡ್ಬೋದು. ಅಥವಾ ಸಿಂಪಲ್ ಆಗಿ ನಿಮ್ಮ ಸ್ನೇಹಿತರ ಹತ್ರ ಯಾರ ಹತ್ರ ಇದೆ ಅವ್ರ ಹತ್ರ ತಗೊಂಡು ಸೊ ಜಸ್ಟ್ ನೀವು ಯುವರೆಕ್ಸ್ ಅನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ರಿಸೀವ್ ಅನ್ನೋದು ಬರುತ್ತೆ. ಈ ರಿಸೀವ್ ಅಡ್ರೆಸ್ ಅನ್ನೋದು ಕ್ಲಿಕ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ ಇದು ಒಂದು ಏನು ಈ ಕಾಪಿ ಅಡ್ರೆಸ್ ಅಂತ ಕಾಪಿ ಇರುತ್ತೆ, ಅದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ನೀವು ಕಳಿಸ್ಬೇಕಾಗುತ್ತೆ. ಇದನ್ನ ಕಳಿಸಿದ ನಂತರ ಅವರು ನಿಮ್ಮ ವಾಲೆಟ್ಗೆ ಏನಿದೆ ಅದನ್ನ ಅಮೌಂಟ್ ಹಾಕ್ತಾರೆ. ಅಮೌಂಟ್ ಆದ ನಂತರ ನೀವು ಆಕ್ಟಿವೇಶನ್ಗೆ ಹೋಗಿ ಆಕ್ಟಿವೇಶನ್ ಅನ್ನೋದು ಮಾಡ್ಕೋಬಹುದು. ಅದನ್ನ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದು ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ನೋಡೋಣ. ಓಕೆ, ಈಗ ನಮಗೆ ಆಕ್ಟಿವೇಶನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೊದಲಿಗೆ ಯುವರೆಕ್ಸ್ ಅನ್ನೋದು ಅಸೆಟ್ ಬೇಕಾಗುತ್ತೆ. ಯುವರೆಕ್ಸ್ ಆಲ್ರೆಡಿ 10,000 ಯುವರೆಕ್ಸ್ ಇದೆ. ಜೊತೆಗೆ ಒಂದು BNB ಗ್ಯಾಸ್ ಫೀಸ್ ಅನ್ನೋದು ಅಟ್ಲೀಸ್ಟ್ ಒಂದು $1 ಅಷ್ಟು ಅಥವಾ 0.5 ಸೆಂಟ್ ಅಷ್ಟು BNB ಅನ್ನೋದು ನಾವು ಅಸೆಟ್ ಇಟ್ಕೋಬೇಕಾಗುತ್ತೆ. ಒನ್ಸ್ ನಿಮ್ಮ ರಿಜಿಸ್ಟರ್ ಆದ ನಂತರ ಇದು ಅಸೆಟ್ ಅನ್ನೋದು ಫಂಡ್ ಅನ್ನೋದು ಆ್ಯಡ್ ಮಾಡಿಕೊಂಡು ತದನಂತರ ಹೇಗೆ ನಾವು ಆಕ್ಟಿವೇಶನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಿಂಪಲ್ ಡಿಸ್ಕವರ್ ಅನ್ನೋದು ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸರ್ ಅಲ್ಲಿ ನಿಮ್ಮ ID ಅನ್ನೋದು ನೀವು ಓಪನ್ ಮಾಡಿ. ಸೊ ಅಂತ ಹೇಳಿದ್ರೆ ನೀವೇನು ಮೊದಲು ID ಲಾಗಿನ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಸೊ ಅದಕ್ಕೆ ಲಾಗಿನ್ ಆಗ್ತಕ್ಕಂಥದ್ದು ಸಿಂಪಲ್ ಪ್ರೋಸೆಸ್. ನಿಮ್ಮ ಏನು ರೆಫರಲ್ ಲಿಂಕ್ ಇದೆ ಅಥವಾ ರೆಫರಲ್ ಲಿಂಕ್ ಅಥವಾ ನಿಮ್ಮ ಮೇಲ್ ಐಡಿಗೆ ಆಲ್ರೆಡಿ ಯೂಸರ್ ID ಪಾಸ್ವರ್ಡ್ ಹೋಗಿರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡೋ ಮುಖಾಂತರ ಜಸ್ಟ್ ನೋಡಿ ಸೈನ್ ಇನ್ ಅಂತ ನೀವು ಮಾಡ್ಕೊಂಡ್ರೆ ಸಾಕು, ಲಾಗಿನ್ ಆಗ್ತೀರ. ಒನ್ಸ್ ಲಾಗಿನ್ ಆದ ನಂತರ ಇಲ್ಲಿ ಕೆಳಭಾಗದ ಏನು ಲೆಫ್ಟ್ ಸೈಡ್ 3 ಲೈನ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪ್ಯಾಕೇಜ್ ಅಂತ ಇರುತ್ತೆ. ಪ್ಯಾಕೇಜ್ ಅನ್ನೋದು ಕ್ಲಿಕ್ ಮಾಡಿ ಬೈ ಪ್ಯಾಕೇಜ್ ಕ್ಲಿಕ್ ಮಾಡಿ. ಬೈ ಪ್ಯಾಕೇಜ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಆಲ್ರೆಡಿ ನಿಮ್ಮ ವಾಲೆಟ್ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಒನ್ಸ್ ಬ್ಯಾಲೆನ್ಸ್ ಬಂತು ಅನ್ಕೊಳ್ಳಿ, ಈಗ ಇಲ್ಲಿ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ಅನ್ನೋದು ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಜಸ್ಟ್ ಆ ಸಬ್ಸ್ಕ್ರೈಬ್ ಪ್ಯಾಕ್ ಅನ್ನೋದು ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ನಿಮಗೆ ಅದು ಬೈ ಆಗುತ್ತೆ. ಸಬ್ಸ್ಕ್ರೈಬ್ ಮೇಲೆ ಒನ್ಸ್ ನೀವು ಕ್ಲಿಕ್ ಮಾಡಿ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ತಗೋಬಿಡುತ್ತೆ. ಸೊ ಇದು ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಕೊಟ್ಟಿದ ನಂತರ ನೀವು ಅದು ಆಟೋಮೆಟಿಕ್ಲಿ ಬೈ. ಇಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕನ್ಫರ್ಮ್ ಕೊಟ್ಟಿದ ನಂತರ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಆ ಪಾಸ್ವರ್ಡ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ನಿಮ್ದು ಕಾಲ್ಸ್ ಬರೋದಾಗ್ಲಿ ಅಥವಾ ಅದನ್ನ ರಿಫ್ರೆಶ್ ಮಾಡತಕ್ಕಂಥದ್ದಾಗ್ಲಿ ಯಾವುದೊಂದು ಸಹ ನೀವು ಮಾಡಬಾರ್ದು ಸಕ್ಸಸ್ಫುಲ್ ಆಗೋವರೆಗೂ. ಇದು ಒಂದು ID ಆಕ್ಟಿವೇಶನ್ ಪ್ರೋಸೆಸ್ ಅನ್ನೋದು ಈ ಒಂದು ಏರೆಕ್ಸ್ ಕಂಪನಿಲಿ. ಥ್ಯಾಂಕ್ ಯು ವೆರಿ ಮಚ್.